ಏನಮ್ಮ, ಇದು ಗೋಪಾಲ ಅನ್ನೋರ ಮನೆನಾ? ಹೌದು ಸರ್. ಯಾಕೆ ಸರ್ ನಮ್ಮ ಮನೆಗೆ ಬಂದಿದ್ದೀರಾ? ಏನು ಮಾಡಿದ್ರು ಸರ್ ನಮ್ಮ ಯಜಮಾನ್ರು? ಕರಿಯಮ್ಮ ನಿಮ್ಮ ಯಜಮಾನ್ರನ್ನ. ಏನೋ ನೀನೇನಾ ಗೋಪಾಲ? ಹೌದು ಸರ್. ಯಾಕೆ ಸರ್ ನಮ್ಮ ಮನೆಗೆ ಬಂದಿದ್ದೀರಾ? ನಡಿ ಸ್ಟೇಷನ್ಗೆ, ಸಾಹೇಬ್ರು ಕರೀತಾವ್ರೆ, ನಿನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟವ್ರೆ. ನನ್ನ ಮೇಲೆ ಕಂಪ್ಲೇಂಟಾ? ಸರ್ ನಾನೇನು ಸರ್ ಅಂತ ತಪ್ಪು ಮಾಡಿದ್ದೀನಿ? ನಾನೇನು ತಪ್ಪು ಮಾಡಿಲ್ಲ ಸರ್. ನನ್ನ ಮೇಲೆ ಯಾಕೆ ಸರ್ ಕಂಪ್ಲೇಂಟ್ ಕೊಡೋದು? ದ್ಯಾವಪ್ಪ ಆಮೇಲೆ ಜಯಮ್ಮ ಅನ್ನೋರು ನಿನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟವ್ರೆ. ನಡಿ ಸ್ಟೇಷನ್ಗೆ. ಒಂದೆರಡು ದಿವಸ ಸ್ಟೇಷನಲ್ಲಿದ್ದರೆ ನಿಮಗೆ ದುರಂಕಾರ ಅಣಗ್ತೈತೆ. ನಡಿ. ಹೇಳ್ಕೊಂಡೋಗಿ ಸರ್, ಹೇಳ್ಕೊಂಡೋಗಿ. ಬಿಡೇ ಬೇಡ್ರಿ, ಒಳಗೆ ಇದ್ದೋಗ್ಲಿ. ನಾನು ಹೇಳ್ತಾ ಇದ್ದೀನಿ ಏನಕ್ಕೆ ಬೇಕೋ ಅವಳ ಸವಾಸ ನಿಂಕ ಬೇಡ ಅಂತ. ನನ್ನ ಮಾತೇ ಕೇಳಲ್ಲ ಸರ್. ಹೇಳ್ಕೊಂಡೋಗ್ಲಿ ಸರ್, ಬಿದ್ದಿರಲಿ ಸ್ಟೇಷನಾಗ. ಏನ್ರಿ ದ್ಯಾವಪ್ಪ ನಿಂತಿಗೆ ಪದೇ ಪದೇ ಹೋಗಿ ಹಿಂಸೆ ಕೊಡ್ತೀರಂತ ಏನು ಸಮಾಚಾರ ನಿಮ್ಮದು? ಹಾಂ, ಬೇರೆಯವ್ರ ಹೆಂಡತಿ ಹತ್ರ ನಿಮ್ಗೇನು ಕೆಲಸ? ಏನ್ರಿ ಕೆಲಸ? ನಡೀರಿ ಸ್ಟೇಷನ್ಗೆ. ಸರ್ ಏನೋ ತಿಳಿದಿರೋ ತಪ್ಪು ಮಾಡಿಬಿಟ್ನು ಸರ್. ಇನ್ಮೇಲೆ ಹಂಗೆಲ್ಲ ಮಾಡಲ್ಲ ಸರ್. ಅಲ್ಲಮ್ಮ, ಏನು ಯಪ್ಪ ಮಾಡ್ತಾ ಇರೋ ಕೆಲಸ? ಏನು ಮಾಡ್ತಾ ಇರೋ ಕೆಲಸ? ಹಾಂ, ಏನಕ್ಕಮ್ಮ ಬೇರೆ ಸಂಸಾರಗಳು ಹಾಳು ಮಾಡಬೇಕು? ಹಾಂ, ನಿಮಗೂ ಸಂಸಾರ ಇದೆಯಲ್ಲ. ನೋಡೋ, ನಿಮ್ಮ ತಾಯಿ ಇದ್ದಾರೆ, ಹೆಂಡತಿ ಇದ್ದಾರೆ, ಇವರೆಲ್ಲ ಇಟ್ಕೊಂಡು ಬೇರೆ ಹೆಂಗಸಿನ ಸವಾಸ ನಿಮ್ಗೇನು ಬೇಕು? ನಡೀರಿ ಸ್ಟೇಷನ್ಗೆ. ನಿಮಗೆ ಬಾಯಿ ಮಾತಲ್ಲಿ ಹೇಳಿದ್ರೆ ಆಗಲ್ಲ, ಬೆಂಡತ್ತಿದ್ರೇ ಗೊತ್ತಾಗೋದು. ಕರ್ಕೊಂಡೋಗಿ ಸರ್, ಕರ್ಕೊಂಡೋಗಿ. ಪೀಡೆನ ಒಂದೋಯ್ತು, ಬಿದ್ದಿರಲಿ ಅಲ್ಲೇ. ಅಡುಗೆ ಮಾಡೋಕ್ಕೆಲ್ಲ ಬರ್ತದೆ, ಜೈಲಾಗ ಅಡುಗೆ ಮಾಡಾಕ್ತಾನೆ ಎಲ್ಲರಿಗೂ. ಕರ್ಕೊಂಡೋಗಿ. ಸರ್ ಏನೋ ತಪ್ಪಾಗೋಯ್ತು ಸರ್. ಇನ್ಮೇಲೆ ಏನು ಮಾತಾಡ್ಸೋಕೆ ಹೋಗಲ್ಲ ಸರ್. ನಾನು ಮದುವೆಗೆ ಮುಂಚೆನೇ ಇಷ್ಟಪಟ್ಟಿದ್ದೀನಿ ಸರ್ ಅವಳನ್ನ, ಅದಕ್ಕೋಸ್ಕರ ಸರ್. ಮದುವೆ ಮುಂಚೆನೇ ಇಷ್ಟಪಟ್ಟಿದ್ರೆ ಅವ್ರಿಗೂ ಗಂಡ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಇದ್ದಾರಲ್ಲ, ನಿಮಗೂ ಇದ್ದಾರಲ್ಲ. ಏನು ರೀ ನಿಮ್ಮದು ಕತೆ? ಹಾಂ, ಇವಾಗ ಬೇಕಾ ನಿಮ್ಗೆ ಇದೆಲ್ಲ? ನೀನು ಸರ್ ಇನ್ಮೇಲೆ ನನ್ನ ಮಗನಂಥ ತಪ್ಪೇನು ಮಾಡಲ್ಲ ಸರ್. ಈ ಸತಿ ಹಂಗೆ ಬಿಟ್ಬಿಡಿ ಸರ್. ಇನ್ನೊಂದು ಸತಿ ಅವ್ರೇನೋ ಕಂಪ್ಲೇಂಟ್ ಕೊಟ್ಟರೆ ಅವಾಗ ಬಂದು ಕರ್ಕೊಂಡೋಗಿರೆ. ಇನ್ಮೇಲೆ ಅವಳ ಸುದ್ದಿಗೆ ಹೋಗಲ್ಲ ಸರ್. ನಿಮ್ಮಮ್ಮ ವಯಸ್ಸಾದವ್ರು ಹೇಳಿದ್ರು ಅಂತ ಸುಮ್ಮನೆ ಬಿಟ್ಟಿದ್ದೀನಿ. ಇನ್ನೊಂದು ಸರಿ ಏನಾದರೂ ನಮಗೆ ವಿಷಯ ಗೊತ್ತಾಗಬೇಕು, ಆಮೇಲೆ ಇದೆ ನಿಮಗೆ. ಇಲ್ಲ ಸರ್, ಇನ್ನೊಂದು ಸತಿ ಅವಳ ಸುದ್ದಿಗೇನು ಹೋಗಲ್ಲ ನಾನು. ಗೊತ್ತಾಗುತ್ತೆ. ಆಮೇಲೆ ತಿರುಗಿ ಬರ್ಬೇಕು ದ್ಯಾವಪ್ಪನ ಸ್ಟೇಷನ್ಗೆ, ಅವಾಗೈತೆ ನಿಮಗೆ. ಮಾನ ಮರ್ಯಾದೆ ಇಲ್ದೋನೆ, ಮಾನ್ಗೆಟ್ಟೋನೆ. ಪೊಲೀಸ್ ಸ್ಟೇಷನ್ವರೆಗೂ ಹೋಗ್ಬೇಕಾಯ್ತು? ಹಾಂ, ಅವಳಿಗೂ ಮನ ಮರ್ಯಾದಿಲ್ಲ, ನಿಂಗೂ ಮನ ಮರ್ಯಾದಿಲ್ಲ. ಯಾರು ಬರ್ತಾರೆ ನಮ್ಮ ಮನೆಗೆ ಹೆಣ್ಣು ಕೇಳಕ್ಕ? ನೀನು ಇಂಥ ಕಚ್ಚಡ ಕೆಲಸ ಮಾಡ್ತೀರ? ಹಾಂ, ಮನೆಗೆ ಮದುವೆ ಮಾಡೋ ಒಂದು ಮಗು ಐತಪ್ಪ, ನಾವು ಎಷ್ಟು ಬಿಂಕವಾಗಿರಬೇಕು ಅನ್ನೋ ಜ್ಞಾನ ಇಲ್ಲ ನಿಂಕ? ಓತಾನೆ ಮಾತು ಮುಂಚೆ ಸುನಂದಿ ಅಂತ ಹೋಗ್ಬಿಡ ತಾಳಾಗಿ. ಇಲ್ಲಿರಬೇಡ. ಎಲ್ಲ ನೋಡ್ಕೊಳ್ಳಿ ಕಲ್ದಿರಿರೆ. ಯಾಕೆ ಏನೋ ತಿಳಿದಿರ ತಪ್ಪು ಮಾಡಿಬಿಟ್ನ? ಇನ್ಮೇಲೆ ಅಂತ ತಪ್ಪು ಮಾಡಲ್ಲ. ನೀನು ಕಲ್ದಿರಿರೆ. ಆಗಲ್ಕಾಯಿ ಬೇವನ್ಕಾಯಿ ಸಾಕ್ಷಿ ಅಂತ ನೀನೊಬ್ಳು. ಏನೋ ದೊಡ್ಡದಾಗ ಆಸ್ತಿ ಅಂತಸ್ತು ಕೊಟ್ಟಂಗೆ ಬಂದಿಲ್ಲ ಕರ್ಸ್ಕೊಂಡಿದ್ಯಾ? ನಿನ್ನ ಮಕ್ಕಳು ಅವನಲ್ಲ, ಅಲ್ಲಿಗೆ ಹೋಗು ನಿನ್ನ ಮಗನ ಹತ್ರಕ್ಕ. ಕೋಟಾಧೀಶ್ವರ್ನು ನಾವಿಲ್ಲಿ ದೇವ್ರ ಅಂತ ಕೂಲಿ ಮಾಡ್ಕೊಂಡು ತಿಂತಾಯಿದ್ರೆ ಇಲ್ಲಿ ಬಂದು ಒಕ್ಕರ್ಸ್ಕೊಂಡಿದ್ಯಾ ನೀನು? ಅಲ್ಲೋಗಿರೋಕ್ಕಾಗಲ್ಲ. ಅಲ್ಲೋಗಿದ್ರೆ ಅವ್ರೇನು ಬೇಡ ಅಂತಾರ? ಲೇ, ನಂಗೆ ಅವ್ರ ಕತೆ ಬೇಕಾಗಿಲ್ಲ. ನನ್ನ ಮಗನ ಹತ್ರ ನಾನು ಇದ್ದೀನಿ. ನಿಂಗೆ ಇಷ್ಟ ಇದ್ದರೆ ಇರು, ಇಲ್ಲ ಅಂತಂದರೆ ಜಾಗ ಖಾಲಿ ಮಾಡಿ ನೀನು. ನಾನೇ ಹೋಗ್ಲಿ? ಹಾಂ, ನೀನು ಹೋಗು. ನಾನೇ ಹೋಗ್ಲಿ? ನನಗೇನು ಗಾಚಾರನ ಹೋಗಕ್ಕ? ಬಾಯಿ ಮುಚ್ಕೊಂಡು ನಿತ್ಯಾ? ನಮ್ಮ ಅಮ್ಮನ ಸುದ್ದಿ ನಿಂಗೆ ಯಾಕ? ಹಾಂ, ನಿಂಗೆ ಯಾಕಂತ ನಮ್ಮ ಅಮ್ಮನ ಬಂದಾಗಿಂದ ಹೇಳ್ತಾವಳಲ್ಲ. ನಡಿ ಹೋಗೋಣ ಅವ್ರ ಹತ್ರ, ಮನೇನೂ ಆಸ್ತಿ ಕೇಳೋಣ ಅಂತ. ನಾನು ಇವತ್ತು ನಾಳೆ ಅಂತ ಕಾಲಾಗ್ತಾಯಿದ್ದೀನಿ. ನಿಂಗೆ ಅವಳನ್ನ ಕರ್ಕೊಂಡು ಹೋಗೋಕೆ ಬಿಡುತ್ತದೆ. ಇಂಥ ಕೆಲಸಕ್ಕೆಲ್ಲ ಬಿಡುವಿರಲ್ಲ ನಿಂಕ. ಕಂತ್ರಿ ಮುಂಡೆ ಮಗನ ನೀನು. ಬಾಯಿ ಮುಚ್ಕೊಂಡು ಒಳಕೋತಿಯಲ್ಲ, ಏಟಿಗೆ ತಿಂತೀಯ ನನ್ನ ಕೈಗ? ಇದ್ದಿದ್ದಂಗೆ ಹೇಳಿದ್ರೆ ಹಂಗೆ ಎಲ್ಲರಿಗೂ ಮೈಯ ಗುರಿ. ಏನೋ ಗೋಪಾಲ ಇದು? ಹಾಂ, ಏನು ಹೇಳು? ಅಲ್ಲ, ಅವ್ರು ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟವ್ರಂತೆ ನೋಡಪ್ಪ. ಇದನ್ನು ಬೇಕೇನಪ್ಪ ನಿಂಕ? ಹಾಂ, ಮದುವೆ ಆಗೋ ಮಗಳವಳೆ, ನಾಳೆ ಬೆಳಗ್ಗೆ ಅವಳಿಗೆ ಎಷ್ಟು ತೊಂದರೆ ಆಗಲ್ಲ? ಹಾಂ, ಆವತ್ತು ನಾನು ಹುಡುಕಿ ತೊಂದರೆ ಮಾಡಿದ್ನಿ ಮಗುಕ. ಇವಾಗ ನೀನು ಅದೇ ತಪ್ಪು ಮಾಡ್ತಾಯಿದ್ಯಾ? ಯಾರಪ್ಪ ಮದುವೆ ಮಾಡ್ಕೊಂಡು ಹೋಗ್ತಾರೆ ಅವಳನ್ನ? ಆಲೋಚನೆ ಮಾಡು. ಏನೋ ಆಗಿದ್ದಾಗೋಯ್ತು ಬಿಡಮ್ಮ. ಹೋಗೋದೇನೈತೆ, ಮಾತಾಡ್ಸೋದೇನೈತೆ, ನನಗೇನು ಬೇಕಾಗಿಲ್ಲ ಬಿಡಮ್ಮ. ಆಗಿದ್ದಾಗೋಯ್ತು, ಇನ್ನೇನು ಮಾಡೋಕ್ಕತ್ತೈತೆ. ನಡಮ್ಮ, ಹೋಟ್ಲಿಗೆ ಏನೇನು ಒಂಚೂರು ಅಡುಗೆ ಮಾಡೋಣ. ಧನು ಏನಪ್ಪ? ನಿನ್ನೆ ವಿಜಯ್ ಬಂದಿತ್ತಂತಲ್ಲ, ನಾನು ಬರೋವ್ರಿಗೆ ಇರ್ಸ್ಕೊಳಕ್ಕಾಗಿಲ್ಲ? ಹಾಂ, ಏನೋ ಅರ್ಜೆಂಟ್ ಕೆಲಸ ಐತೆ ಅಂತ ಹೋದ್ರೆ ಬಿಡಪ್ಪ, ಬರ್ತಾರಂತೀನಿ ಒಂದ್ಕಿತ. ಯಾಕಪ್ಪ, ಏನು ವಿಷಯ? ಅಲ್ಲ, ಅವ್ನು ಯಾವನ ಆಕ್ಸಿಡೆಂಟ್ ಮಾಡ್ತಾನೋ, ಅವನ್ನ ಸುಮ್ಮನೆ ಬಿಡೋಕ್ಕತ್ತೈತೇನಾ? ಹಾಂ, ಬಿಡೋಕ್ಕತ್ತೈತಾ? ಹಿಡಿದು ಏನೋ ಒಂದಷ್ಟು ದುಡ್ಡು ಖರ್ಚು ಕಿತ್ಕೊಬೇಕು. ಎಷ್ಟು ಖರ್ಚಾಗದೆ, ಏನು ಕತೆ ನಿಂಕ ಹಾಸ್ಪಿಟ್ಲಾಗ? ಆ ದುಡ್ಡೆಲ್ಲ ಯಾರು ಕೊಡ್ತಾರೆ? ಹಾಂ, ನೀನು ಖರ್ಚು ಮಾಡಿರೋದು 40,000. ಸುಮ್ಮನೆ ಇರಪ್ಪ, ಏನು ದುಡ್ಡು ಅಂತ ಬಡ್ಕೊಂತೀಯ? ಇವಾಗ ಹೇಳಿಲ್ಲ ವಿಜಯ್ ನಾನೆಲ್ಲ ನೋಡ್ಕೊತೀನಿ ಅಂತ? ಸ್ಟೇಷನ್ ಹತ್ರ ಎಲ್ಲ ಮಾತಾಡ್ತೀನಿ, ಸುಮ್ಮನೆ ಇರು. ಸಿಕ್ಕಿದ್ರೆ ಅವರೇ ಪೊಲೀಸರು ನಿಂಗೆ ಫೋನ್ ಮಾಡ್ತಾ ಇರಲಿಲ್ಲ? ಹಾಂ, ಅಯ್ಯ, ಪೊಲೀಸವ್ರಿಗೆ ನಮ್ಮಂಥವ್ರು 76 ಜನ ದಿನಕ್ಕೆ ಸ್ಟೇಷನ್ ಹತ್ರ ಹೋಗಿ ನಮ್ಮ ಕೇಸ್ ಅಂತ ಬಿಡ್ಕೊತಾ ಇರ್ತಾರೆ. ನಾವೇ ಹೋಗಿ ಅವಾಗ ಅವ್ರಿಗೆ ಎಚ್ಚರಿಸ್ಬೇಕು. ನಮ್ಮಂಥವ್ರು ಎಷ್ಟು ಜನನೋ ಆ ಪೊಲೀಸರ್ಕ ಮರ್ತೋತಾರ ಅವರು. ವಿಜಯ್ ನೋಡ್ಕೊಂತಾನೆ, ನೀನು ಸ್ಟೇಷನ್ ಹತ್ರಕ್ಕೆ ಹೋಗೋದು ಬೇಡ, ಸುಮ್ಮನೆ ಇರಪ್ಪ. ಏನಕ್ಕೆ ಹೋಗೋದು ನೀನು? ನೋಡ್ಕೊಂತಾನೆ, ಸರಿನಾ?
ನಾವು ಒಂದ್ಸರಿ ಹೋಗಿ ಅಲ್ಲೆಲ್ಲ ಓಡಾಡ್ಕೊಂಡು ಬರಬೇಕು. ಆವಾಗಲಷ್ಟು ಅವ್ರಿಗೂ ಬಿಂಕ ಇರ್ತದೆ ಪೊಲೀಸರ್ಗೂ. ಹೋಗ್ಬೇಕು, ನಾನು ಹೋಗಿ ಬರ್ತೀನಿರೋ. ಹಿಂದೆವರೆಗೂ ಒಂದು ಫೋನ್ ಮಾಡಿ ಕಾರ್ ಯಾರ್ದು ಆಕ್ಸಿಡೆಂಟ್ ಮಾಡಿರೋರು ಯಾರು ಅಂತ ಹೇಳೋದನ್ನ ಬೇಡ ಈ ಪೊಲೀಸರು. ಹಾಂ, ಉಸಿರಿಲ್ಲ ಪಸರಿಲ್ಲ, ಏನು ಅನ್ಕೊಂಡವ್ರು ಇವರು? ಏನು ನಮ್ಗೇನು ಯಾರು ಜನಗಳಿಲ್ಲ? ನಾನೇ ಫೋನ್ ಮಾಡಿಸಿ ಮಾತಾಡಿಸ್ತೀನಿರೋ. ಇಷ್ಟು ದಿನ ಆಗೈತೆ ಒಂದು ಫೋನ್ ಮಾಡಿ, ನೋಡಪ್ಪ ಇಂಥವ್ರದ್ದು ಕಾರಿದು ಇಂಥವ್ರು ಆಕ್ಸಿಡೆಂಟ್ ಮಾಡಿರೋದಂತ ಒಂದು ಮಾತು ಹೇಳ್ಕೊಡ್ತಾವ್ರು ನಮ್ಗೆ. ಇವಾಗ ಫೋನ್ ಮಾಡ್ತಾರೆ, ಅವಾಗ ಫೋನ್ ಮಾಡ್ತಾರೆ ಅಂತ ನಾನು ಕಾಯ್ಕೊಂಡಿದ್ದೀನಿ. ಸುಮ್ಮನೆ ಕೋರ್ಟು ಕೇಸು ಅಂತ ಅಲ್ಸೋ ಬದಲು ಅಲ್ಲೇ ಪೊಲೀಸ್ ಸ್ಟೇಷನ್ಗೆ ಸೆಟ್ಲ್ ಮಾಡ್ಕೊಂಡು ಒಂದು ಅಷ್ಟು ದುಡ್ಡು ಇಸ್ಕೊಂಬರ್ತೀನಿರೋ. ಬಡ್ಡಿ ಕರೆ ಕೊಟ್ಟರೆ ಇನ್ನೂ ಬಡ್ಡಿ ಬೆಳೀತದೆ, ಯಾಕೆ ಸುಮ್ಮನೆ? ಅಪ್ಪ ನೀನು ಹೇಳಿದ ಮಾತು ಕೇಳಪ್ಪ. ನೀನೇನು ಹೋಗ್ಬೇಡ, ಸುಮ್ಮನೆ ಇರಪ್ಪ. ವಿಜಯಣ್ಣ ಎಲ್ಲ ನೋಡ್ಕೊತಾರೆ. ನಿನಗೇನು ದುಡ್ಡು ತಲುಪಬೇಕು ಅದೆಲ್ಲ ತಲುಪಿಸ್ತಾರೆ. ನೀನು ಸುಮ್ಮನೆ ಇದ್ಬಿಡಪ್ಪ. ಯಾಕಪ್ಪ ನೀನು ಈ ವಯಸ್ಸಿನಾಗ ಟೆನ್ಷನ್ ತಗೊಂತಾ ಇರೋದು? ಇವಾಗ ನೀನು 40,000 ರೂಪಾಯಿ ಖರ್ಚು ಮಾಡಿ ಇಲ್ಲಿ ಬಂದು ಹಿಂಗೆ ಹಾರಾಡ್ತಾ ಇದೆಯಾ. ವಿಜಯಣ್ಣ ಎಷ್ಟು ದುಡ್ಡು ಖರ್ಚು ಮಾಡ್ತಾ ಏನೇನ ಮಾತಾಡಿದ್ನಾ? ಒಬ್ರು ನೋಡಿ ಅದು ಕಲಿಯಪ್ಪ. ನಿನ್ನ ಸ್ವಂತ ಬುದ್ಧಿ ಇಲ್ಲ ಅಂತಂದರೆ. ಲೇ, ಅವನಿಗೇನು ಕೋಟಿಗೆ ಸಂಪಾದನೆ ಮಾಡ್ತಾನೆ. ಅವನಿಗೇನಾಗಬೇಕು ಅಂತ ಯಾವಾಗ ಅವ್ರು ತೀರ್ದಾಗ ಫೋನ್ ಮಾಡ್ತಾರೆ ಅವಾಗ ಅವ್ನು ಓದ್ತಾನೆ. ಏನು ಬೇಕಾಗಿಲ್ಲ, ನಾನೇ ಹೋಗಿ ಸ್ಟೇಷನಾಗಿ ಮಾತಾಡ್ತೀನಿ. ಅವನೆಲ್ಲೋ ಬೆಂಗಳೂರಾಗಿರೋದು, ನಾವು ಇಲ್ಲಿರೋದು. ನಾನೇ ಹೋಗಿ ಮಾತಾಡ್ತೀನಿ. ಸುಮ್ಮನೆ ಎಲ್ಲ ಜವಾಬ್ದಾರಿ ನಾನೇ ತಗೊಂತೀನಿ. ಅಪ್ಪ ನನ್ನ ಮಾತು ಕೇಳು, ನನ್ನ ಮಾತು ಕೇಳಪ್ಪ. ಹೋಗ್ಬೇಡ ನೀನು ಸ್ಟೇಷನ್ ಹತ್ರಕ್ಕೆ. ವಿಜಯಣ್ಣ ನೋಡ್ಕೊತಾನೆ. ನಿನ್ಗೇನೇನೋ ಗೊತ್ತಾ, ಮೇಲಿನ ಅಧಿಕಾರಿಗೆಲ್ಲ ವಿಜಯಣ್ಣ ಚೆನ್ನಾಗಿ ಗೊತ್ತು. ಅವರೆಲ್ಲನೂ ಅವರೇನೋ ಕರೆಕ್ಟಾಗಿ ಎಲ್ಲ ವಿಚಾರಿಸ್ಬಿಟ್ಟು ಅಮೌಂಟು ಈಸ್ಕೊಡ್ತಾನೆ. ನೀನು ಸುಮ್ಮನೆ ಇರಪ್ಪ. ನೀನು ಹೋಗಿ ಅಲ್ಲೆಲ್ಲ ಹಾಳು ಮಾಡಬೇಡ ಆಗೋ ಕೆಲಸನೂ. ಅಷ್ಟೇ ಇಷ್ಟು ದುಡ್ಡು ಬರ್ತೈತೆ, ಅದಕ್ಕೂ ಕಲ್ಲಾಕ್ಬೇಡ ನೀನು. ಹ್ಞೂ, ಅದು ಸರಿನೇ ಅನ್ನು. ಅವನಿಗೆಲ್ಲ ಗೊತ್ತಪ್ಪ, ಎಲ್ಲ ಗೊತ್ತು. ಎಲ್ಲ ಅವನಿರೋ ಹತ್ರಕ್ಕೆ ಬರ್ತಾರೆ. ಅದೇನು ಮಾಡೋದು? ದುಡ್ಡೇನು ನಾ ಬಿರಿನ ಬರಲ್ಲೇನೋ ಅಂತ ನನಗೊಂದು ಯೋಚನೆ. ಅದನ್ನು ಬಿರಿನ ಬಂದರೆ ಒಂದಷ್ಟು ಜನಕ್ಕೆ ಬಡ್ಡಿ ಕನೆ ಕೊಟ್ಟರೆ ಒಂದಷ್ಟು ದುಡ್ಡು ಡಬಲ್ ಆಗ್ತದೆ ಅಂತ ಆಸೆ ನಕ್ಕ. ನಿಮ್ಮ ಮತ್ತೆ ನನ್ನ ಉಸಿರು ಬಿಟ್ಲೇನ? ಮನೇನು ಇಲ್ಲ ಜಮೀನು ಏನೇನು ಬರ್ಕೊಡ್ತಾಳೇನೆ ಶೋಭಿತ ಹೆಸರ್ಕ? ಹಾಂ, ನಿಂದಿದೇ ಕತೆ ಆಗೋಯ್ತಲ್ಲಪ್ಪ. ಮನೆ ಬೇಕು, ಜಮೀನು ಬೇಕು, ಮನೆ ಬೇಕು, ಜಮೀನು ಬೇಕು. ಬಾಯ್ ಬಿಟ್ಟರೆ ಇದೇ ಕತೆ ಆಗೋಯ್ತು. ಏನು ಮಾಡೋದಪ್ಪ ನಿನ್ನ? ನನಗೆ ಬೇಜಾರಾಗ್ತಿತ್ತು. ಹೋಗಪ್ಪ. ಏನಕ್ಕಪ್ಪ ಅವ್ರ ಹತ್ರ ಎಲ್ಲ ಈಸ್ಕೊಂಡದ್ದು? ಹಾಂ, ನೀನೇನು ಮಾಡ್ತೀಯ? ಅಷ್ಟಾಗಲೇ ಜಮೀನು ಒಂದು ಚಿಕ್ಕ ಮನೆ ತಗೊಂಡು ಇಂಥದ್ದು ಮಾಡ್ತೀನಿ ಅಂತ ಹೇಳು, ನಾನು ಅದಕ್ಕೆ ಸಪೋರ್ಟ್ ಮಾಡ್ತೀನಿ. ಏನು ಮಾಡ್ತೀಯಪ್ಪ? ಹಾಂ, ಏನು ಮಾಡ್ತೀಯ ಅಂತಂದರೆ ಯಾರ್ಕನ ಬೇರೆಯವ್ರಿಗೆ ಮಾರಾಕ್ತೀನಿ. ಅಷ್ಟೆಷ್ಟು ದುಡ್ಡು ಬರ್ತದೆ. ಬಡ್ಡಿ ಏನಕ್ಕನೆ ಕೊಡ್ಬೋದು. ಆ ಜಮೀನು ಮಾರಾಕ್ತೀನಿ, ಮನೇನು ಮಾರಾಕ್ತೀನಿ. ಎಲ್ಲ ಮಾರಕ್ಬಿಟ್ರೆ ಇವಾಗ ನಮ್ಮ ಅತ್ತೆ ನಮ್ಮ ಮಾವನು ತಾತನಿಯಲ್ಲಿ ಎಲ್ಲಿ ಹೋಗ್ಬೇಕು? ಎಲ್ಲಿ ಹೋಗ್ಬೇಕಂತ? ಏನೋ ಅವ್ರು ಇದ್ದಿದ್ರೆ ತಡೆಯಪ್ಪ ಯಾರೂ ಇಲ್ಲ ಏನಕ್ಕೆ ಅಂತೇಳ್ಬಿಟ್ಟು ಎಲ್ಲ ಮಾರಾಕ್ಬೋದು. ಅವರಲ್ಲ, ಅವ್ರನ್ನ ಎಲ್ಲಿ ಕಳಿಸ್ಬೇಕು ಇವಾಗ? ಎಲ್ಲಿ ಕಳಿಸ್ಬೇಕಪ್ಪ? ಅದೇನು ಮಾತಾಡ್ತೀಯಪ್ಪ? ನನಗಂತೂ ಒಂದೊಂದು ಸರಿ ನಿನ್ನ ಮಾತುಗಳು ನಂಗೆ ಅರ್ಥನೇ ಆಗಲ್ಲ. ಏನು ಅಪ್ಪ ಮಗನೇನೋ ಜೋರಾಗಿ ಮಾತಾಡ್ತಾ ಇದ್ದೀರಿ? ನಿನ್ನ ಮಗನು ದಾನ ವೀರ ಶೂರ ಕರುಣ ಆಗ್ಬಿಟ್ಟವನಮ್ಮ. ಜಲ್ಜಮ್ಮ ಕರುಣ ಆಗ್ಬಿಟ್ಟವನೆ. ಏನು ಮಾಡೋದಮ್ಮ? ಬದುಕಕ್ಕೆ ನಾವೇನೋ ಒಂದು ದಾರಿ ಮಾಡಬೇಕಲ್ಲ. ಇವಾಗ ಏನಾಯ್ತಂತ ನೀವು ಇಷ್ಟು ಒಗ್ಗಟ್ಟಾಗಿ ಮಾತಾಡ್ತಾ ಇರೋದು? ಹಾಂ, ಏನಾಯ್ತು? ಅಲ್ಲಮ್ಮ, ಅಪ್ಪನ ಮನೆ ಬೇಕು, ಇರೋ ಒಂದಷ್ಟಾಗಲೇ ಜಮೀನು ಬೇಕು ಅಂತ ಕೇಳ್ತಾವನಲ್ಲ. ಇವಾಗ ಅಪ್ಪನ್ಕ ಇವಾಗ ಮನೇನೋ ಇರೋ ಒಂದಷ್ಟಾಗಲೇ ಜಮೀನು ಬರ್ಕೊಟ್ಬಿಟ್ರೆ ಅತ್ತೆ ಮಾವನು ಆ ತಾತನಿ ಎಲ್ಲ ಎತ್ತೋಗ್ಬೇಕಮ್ಮ? ನೀನು ಹೇಳಮ್ಮ, ಎತ್ತೋಗ್ಬೇಕವರು? ಲೇ, ಎತ್ತರ ಹೋಗ್ಲಿ ಬಿಡ, ನನಗೇನಾಗಬೇಕು? ಆ ಊರಾಗ ಯಾವ್ದಾನ ಒಂದು ಹಳೆ ಮನೆ ಬಾಡಿಗೆ ತಗೊಂಡು ಕೂಲಿಗೆ ಹೋಗ್ಲಿ ಬಿಡು. ನನಗೇನಾಗಬೇಕು? ನನಗೆ ಬೇಕಾಗಿರೋದು ಮನೆ. ಆ ಊತೋಟ ಹೆಂಗದೆ ಇವಾಗ? ಅವ್ನು ರಾಜನ ನೀರು ಬಿಟ್ಟು ಏನು ಹೂಗಳು ಬಬ್ಬ ಲಕ್ಷ್ಮೀ ದೇವಿನೇ ಅವಳೆ ಅನ್ಕೊಬೇಕು. ಆ ಊತೋಟದಾಗ ಹಂಗೈತೆ. ಇವತ್ತು ನಮ್ಗೆ ಎಷ್ಟು ಲಾಭ? ಹಾಂ, ಅಲ್ಲ ನಿಮ್ಗೆ ಯಾಕೆ ಈ ದುರ್ಬುದ್ಧಿ ಬಂತು? ನನಗಂತೂ ಅರ್ಥ ಆಗ್ತಾ ಇಲ್ಲ. ಅವ್ನು ಹೇಳ್ತಾ ಇರೋದು ನಿಮ್ಗೆ ಅರ್ಥ ಆಗ್ತೈತಾ? ಅವ್ರು ಎತ್ತೋಗ್ಬೇಕು. ಜನ ನೆಗೆಯಲ್ಲ ಏನಪ್ಪ? ಇದ್ದಿದ್ದು ಮನೆ ಕಿತ್ಕೊಂಡು ಅವ್ರನ್ನ ಬೀದಿ ಪಾಲು ಮಾಡೋನಲ್ಲ ಭದ್ರಪ್ಪನು ಅಂತ ಜನ ನೆಗೆಯಲ್ಲ? ಹಾಂ, ತುಬುಕ್ನಂತ ಉಗ್ಗಿತಾರೆ. ನಿನ್ನ ಎದುರುಗಡೆ ಹೋಗಿಯಲ್ಲ, ನೀನು ಮುಂದೆ ಹೋಗ್ತಾ ಇದ್ರೆ ಹಿಂದೆ ಉಕ್ಕಂತಾರೆ. ಇದೆಲ್ಲ ಬೇಕಾ ನಮ್ಕ? ಲೇ, ನಿಂಗೆ ಯಾವ ಊರು ಸಂತೆ ತಿಳಿದೆ? ಯಾವ ಊರು ಸಂತೆ ತಿಳಿದ್ ನಿಂಕ? ಬಾಯಿ ಮುಚ್ಕೊಂಡಿರ್ಬೇಕು ನೀನು. ವ್ಯವಹಾರಗಳಿಗೆಲ್ಲ ತಲೆ ಹಾಕ್ಬಿಡ್ದು. ಬಾಯಿ ಮುಚ್ಕೊಂಡೆ ಇದ್ದೀನಪ್ಪ, ಬಾಯಿ ಮುಚ್ಕೊಂಡೆ ಇದ್ದೀನಿ. ನೀನು ಮಾಡೋದನ್ನೆಲ್ಲ ನೋಡ್ಕೊಂಡು ಯಾವುದೋ ನಂಗೆ ಕಣೆ ಬರ. ನೋಡಪ್ಪ, ನೀನು ಎಷ್ಟೇನೋ ಹೇಳಿ ಏನೇನೋ ಮಾಡ್ಕೊ. ನಾನು ನಮ್ಮ ಅತ್ತೆ ನಮ್ಮ ಅವನಿರೋವರ್ಗೂ ಯಾವುದು ಮನೆನೂ ಕೇಳಲ್ಲ, ಯಾವುದು ಜಮೀನು ಕೇಳಲ್ಲ. ನನಗೆ ಬೇಕಾಗೂ ಇಲ್ಲ ಅಷ್ಟೇ. ಅದನ್ನ ಯಾರನ್ನ ತಗೊಳ್ಳಿ, ನಮ್ಗೆ ಏನಾಗಬೇಕು? ನಮ್ಗೆ ಬೇಡ. ನಾನೇ ದುಡಿದು ನಾನೇ ಸಂಪಾದನೆ ಮಾಡ್ತೀನಿ. ಹ್ಞೂ, ಮಾಡ್ತೀಯ. ಮಕ ನೋಡ್ಕ ಹದ್ದಾಗ ಮಕ ನೋಡ್ಕೊಂಡ್ರೆ ಅವಾಗ ತಿಳಿತದೆ. ನನ್ನ ಮಗನ ಸಂಪಾದನೆ ಮಾಡೋ ಶಕ್ತಿ ಐತೆ. ಇವಾಗ ಏನಾರು ಅಷ್ಟು ಹಂಗಾಮ್ ತಪ್ಪಿದೆ, ಏನು ಮಾಡೋಕ್ಕಾಗಲ್ಲ. ಅವ್ನು ಸಂಪಾದನೆ ಮಾಡ್ಕೊತಾನೆ. ನೀವು ಮಾಡೋ ಕೆಟ್ಟ ಕೆಲಸದಿಂದ ನನ್ನ ಮಗನಿಗೇನು ಯಾವ ಆಸ್ತಿ ಯಾವ ದುಡ್ಡು ಬೇಕಾಗಿಲ್ಲ.